ಹಲೋ ಅನುಷ್ಕಾ, ಎಲ್ಲಿದ್ಯಾ? ನೋಡು, ಆತುರದಲ್ಲಿ ಯಾವುದೇ ಹೇಸ್ಟ್ ಡಿಸಿಷನ್ ತಗೋಬೇಡ ಪ್ಲೀಸ್. ಏಯ್, ನಾನೇನು ಹೇಳಿ ಅಲ್ಲ, ಏನೋ ಮಾಡ್ಕೊಳಕ್ಕೆ ನಿಂತ್ಕೊಂಡು ಹೋರಾಡೋಳು. ಥ್ಯಾಂಕ್ ಗಾಡ್ ಫೋನ್ ಮಾಡಿದ್ಯಲ್ಲ. ಎಲ್ಲಿದ್ಯಾ ಈಗ? ಯಾಕೆ ಹುಡ್ಕೊಂಬಂದು ಮತ್ತೆ ಹೊಡಿಯತ್ತಾ? ಅನುಷ್ಕಾ, ಅದಕ್ಕಾಗ್ಲೇ ಸಾರಿ ಕೇಳಿದ್ನಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಡ ಪ್ಲೀಸ್. ಹೌದು, ಸಾರಿ ಕೇಳಿದ ತಕ್ಷಣ ಮಾಡಿದ ಅವಮಾನ ಸರಿ ಹೋಗುತ್ತಾ? ಆಗ್ಲಿಲ್ಲ ಅಂದ್ರೆ ಬಂದು ನನ್ನ ಕಪಾಳ ಕೊಡಿ, ಆಗ್ಲಾದ್ರೂ ನಿಂಗೆ ಸಮಾಧಾನ ಆಗ್ಬೋದು. ನಿನಗೆ ಹೊಡೆದ್ಬಿಟ್ರೆ ನನ್ನ ಆಂಬಿಷನ್ ಈಡೇರುತ್ತಾ? ಹೀಗೆ ಮನೆ ಬಿಟ್ಟು ಹೋದ್ರೆ ಈಡೇರುತ್ತಾ? ನೋಡು, ನೀನ್ ಮನೆ ಬಿಟ್ಟು ಹೋಗಿದ್ರಿಂದ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಅಮ್ಲ ಅತ್ತೆ ಊಟನೂ ಕೂಡ ಮಾಡಿಲ್ಲ ಗೊತ್ತಾ? ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಮ್ಮೆಲ್ಲರ ಆಸೆ. ಅದಕ್ಕೆ ರಾಣಿ ಆ ಥರ ಹೇಳಿದ್ದು. ನೀನ್ ಮತ್ತೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ? ನಾನೇನ್ ದಡ್ಡಿ ಅಲ್ಲ. ಎಲ್ಲ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ ತಗೊಂಡಿದ್ದೀನಿ. ನಾನು ಬಿಸ್ನೆಸ್ ಶುರು ಮಾಡ್ಬೇಕು ಅಷ್ಟೇ. ಆ ರಾಣಿ ಒಂದೇ ಒಂದು ನಿಮಿಷಕ್ಕೆಲ್ಲ ಹಾಳು ಮಾಡಿಬಿಟ್ಲು. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ? ಅವಳು ಹೇಳಿದ್ದೆ ಕರೆಕ್ಟ್ ಅಲ್ವಾ ನಿಮಗೆ? ಅದೆಲ್ಲ ಬಿಡು. ಅತ್ತೆ ನೀನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಪ್ಲೀಸ್ ಮನೆಗೆ ಬಾ. ಬೇಕಾಗಿಲ್ಲ, ದೊಡ್ಡಮ್ಮನ ಭಿಕ್ಷೆ ನಂಗೆ ಬೇಕಾಗಿಲ್ಲ. ನಾನು ಆ ಪ್ರಾಜೆಕ್ಟ್ ಐಡಿಯಾನೇ ಡ್ರಾಪ್ ಮಾಡಿದ್ದೀನಿ. ಅನುಷ್ಕಾ, ಎಲ್ಲೋ ಕೂತಿದ್ದಾಳೆ. ಹೇಗೆ ಕಂಡುಹಿಡಿದೀವಳನ್ನ? ಹಲೋ. ಹಲೋ ರಾಣಿ. ಹೇಳು ರಾಜ. ರಾಣಿ, ಇವತ್ತು ನಾನು ಅಪ್ಪ ಅತ್ತೆ ಯಾರೋ ಆಫೀಸಿಗೆ ಬರ್ತಾ ಇಲ್ಲ, ಅದನ್ನು ಇನ್ಫಾರ್ಮ್ ಮಾಡೋಣ ಅಂತ ಫೋನ್ ಮಾಡಿದೆ. ಯಾಕೆ? ಇವಳಿಗೆ ಏನಾದರೂ ವಿಷಯ ಗೊತ್ತಾದರೆ ಇವಳೇ ಇದಕ್ಕೆಲ್ಲ ಕಾರಣ ಅಂತ ಬೇಜಾರು ಮಾಡ್ಕೋತಾಳೆ. ಏನು ಮಾಡೋದು? ಹಲೋ ರಾಜ, ಏನಾಯ್ತು? ಅದೇನಿಲ್ಲ, ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ನೀನು ಸ್ವಲ್ಪ ಆಫೀಸಿಗೆ ಬೇಗ ಹೋಗು. ನಾನು ದಿನ ಬೇಗನೆ ಹೋಗ್ತೀನಿ, ಆದರೆ ನೀವ್ಯಾರೋ ಆಫೀಸಿಗೆ ಬರಲ್ಲ ಅಂದರೆ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇರತ್ತೆ. ಏನಂತ ಹೇಳು ರಾಜ. ಆ ಥರ ಏನೂ ಇಲ್ಲ ರಾಣಿ. ಇಲ್ಲ, ಏನೋ ಆಗಿದೆ. ಏನಂತ ಹೇಳು. ನೀನೀಗ ಹೇಳ್ತೀಯೋ ಅಥವಾ ನಾನೇ ಮ್ಯಾಮಿಗೆ ಕಾಲ್ ಮಾಡಿ ಕೇಳಲೋ? ಬೇಡ ಬೇಡ ಬೇಡ, ನಾನೇ ಹೇಳ್ತೀನಿ. ಅನುಷ್ಕಾ ಮನೆ ಬಿಟ್ಟು ಹೋಗಿದ್ದಾಳೆ. ಮನೆ ಬಿಟ್ಟೋದ್ಲಾ? ಯಾವಾಗ? ಏನಾಯ್ತು ರಾಜ? ಇವತ್ತು ಬೆಳಗ್ಗೆ. ನಾವೆಲ್ಲ ನೆಮ್ಮದಿಯಾಗಿರೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಈ ಥರ ಮಾಡ್ತಿದ್ದಾಳೆ. ಅವತ್ತು ಮನೇಲಾಗಿದ್ದ ಗಲಾಟೆಯಿಂದ ಹೀಗೆ ಮಾಡಿದಾಳ? ಹಾಗಂತ ಎಲ್ಲರೂ ನಂಬಲಿ ಅನ್ನೋದೇ ಅವಳ ಉದ್ದೇಶ. ಆದರೆ ಅದಕ್ಕಿಂತ ಬೇರೆ ಯಾವುದೋ ಸ್ಟ್ರಾಂಗ್ ರೀಸನ್ ಇದೆ. ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾಳೆ ಅವಳು. ರಾಜ, ನಾನು ಈಗಲೇ ಮನೆಗೆ ಬರ್ತಾ ಇದ್ದೀನಿ. ಅವಳನ್ನ ಹೇಗೆ ಹುಡ್ಕೋದು ಅಂತ ಪ್ಲಾನ್ ಮಾಡೋಣ, ಓಕೆ? ಇಲ್ಲ ರಾಣಿ, ಅದು ನೀನೇನು ಹೇಳ್ಬೇಡ, ನಾನು ಈಗಲೇ ಮನೆಗೆ ಬರ್ತೀನಿ. ಬಾಯ್. ರಾಣಿ, ಯಾರಿಗೇನಾಯ್ತು? ಯಾರು ಮನೆ ಬಿಟ್ಟು ಹೋದ್ರೆ? ಅದು ಅನುಷ್ಕಾ. ಅನುಷ್ಕಾನಾ? ಹೌದಜ್ಜಿ, ನಾನೇನು ಹೊಡ್ತೀನಿ. ಅಮ್ಮ, ನಿನ್ನೆ ತಾನೇ ಅವಳ ವಿಷಯಕ್ಕೆ ತಲೆ ಹಾಕಿ ಕಪಾಳ ಕೊಡಿಸ್ಕೊಂಡಿದ್ದು ಸಾಲದಂತ ಕೇಳಿ ಮತ್ತೆ ಮತ್ತೆ ಅವಳ ವಿಷಯಕ್ಕೆ ಹೋಗೋದು ಬೇಡ ಅಂತ ಹೇಳಿ. ಅಜ್ಜಿ, ಎಲ್ಲ ಆಗಿದ್ದು ನನ್ನಿಂದಾನೆ. ನಾನೇ ಏನೋ ಮಾಡೋಕ್ಕೋಗಿ ಅದು ಇನ್ನೇನೋ ಆಗಿದೆ. ಅದನ್ನ ನಾನೇ ಸರಿ ಮಾಡಬೇಕು. ತುಂಬ ಕನ್ಸನ್ ತೋರ್ಸೋದು ಬೇಡ ಅಂತ ಹೇಳಿ. ಅಬ್ಬಾ, ಅದು ಯಾವ ಸೀಮೆ ಅಪ್ಪ ಮಗಳು ಜಗಳ ಆಡಿದ್ರೆ ಇಬ್ಬರು ಮಾತು ಬಿಟ್ಬಿಡಿ. ಅದನ್ನ ಬಿಟ್ಬಿಟ್ಟು ನನ್ನನ್ನು ಯಾಕೆ ಮಧ್ಯ ಎಳಿತೀರಾ? ಯಾಕೆ ಮನೆ ಬಿಟ್ಟು ಹೋದ್ಲು?
ಹೇಳೋದನ್ನ ಇವಳು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ನನ್ನ ಪ್ಲಾನನ್ನೆಲ್ಲ ಹಾಳು ಮಾಡ್ತಾ ಇದ್ದಾಳೆ. ಛೇ, ಸುಚ್ಚ ಬೇರೆ ಮಾಡ್ಕೊಂಡು ಕೂತಿಯ. ಹೇ, ಅಲ್ಲಣ್ಣ, ನಮ್ಮ ಮನುಷ್ಕ ಯಾಕೆ ಹೀಗೆ ಮಾಡ್ತಿದ್ದಾಳೆ? ನಾವು ಅವಳಿಗೆ ಏನು ಕಡಿಮೆ ಮಾಡಿದೀವಿ? ನಾವೇನಾದ್ರೂ ಅವಳಿಗೆ ಮೋಸ ಮಾಡಿದೀವಾ? ಹಾಗ್ಯಾಕೆ ಯೋಚನೆ ಮಾಡ್ತೀರಾ? ನೀವೇನು ಅವಳಿಗೆ ಬಿಸ್ನೆಸ್ಗೆ ದುಡ್ಡು ಕೊಡಲ್ಲ ಅಂತ ಹೇಳಿಲ್ವಲ್ಲ? ಫಸ್ಟು ಸ್ವಲ್ಪ ಅನುಭವ ಪಡ್ಕೊ ಅಂತ ಹೇಳಿದ್ರಿ, ಅಷ್ಟೇ ತಾನೇ? ಅದ್ರಲ್ಲಿ ತಪ್ಪೇನಿದೆ ಮೇಡಮ್? ಆದರೆ ಅದು ಅವಳಿಗೆ ಅರ್ಥ ಆಗಲ್ವಲ್ಲಣ್ಣ. ಈ ಸಾರಿ ಅಂತೂ ಇಟ್ಸ್ ಟೂ ಮಚ್. ನನ್ನ ಮಗಳೇನಾದರೂ ಆಗಿದ್ದಿದ್ರೆ ಹಿಡ್ಕೊಂಡು 4 ಬಾರಿಸ್ತಿದ್ದೆ. ಮಲ್ಲನ ಮುಖ ನೋಡಿ ಸುಮ್ಮನಾಗಬೇಕಾಗಿದೆ. ನಿಮ್ಮ ಮಗಳಾಗಿದ್ದಿದ್ರು ನೀವು ಅಂಥ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಮ್ಮ ರಾಜನ್ನ ಅಷ್ಟು ಮುದ್ದಾಗಿ ಬೆಳೆಸಿರೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಮಹಾಲಕ್ಷ್ಮಿ, ನೀನು ಯಾಕೆ ಅವ್ರ ಮನ್ಸನ್ನು ಬೇಜಾರು ಮಾಡ್ತೀಯಾ? ಅವ್ರು ಮೊದಲೇ ಬೇಜಾರಲ್ಲಿದ್ದಾರೆ. ಮಾತಾಡಲಿ ಬಿಡಿ ಅಣ್ಣ. ಅದಕ್ಕೆ ಸತ್ಯ ತಾನೇ ಹೇಳ್ತಿದ್ದಾರೆ. ಪ್ರೀತಿ ಅತಿಯಾದರೆ ಸಲಿಗೆ ಮೂಡುತ್ತೆ. ಸಲಿಗೆಯಿಂದನೇ ಈ ಥರದ ತಪ್ಪುಗಳಾಗೋದು. ನಮ್ಮ ಅನುಷ್ಕನ್ ವಿಷಯದಲ್ಲೂ ಇದೇ ಆಗಿರೋದು. ಹಲೋ ದೊಡಮ್ಮ, ನಾನು ಆ ಮನೇಲಿ ಇಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇರ್ಬೇಕಲ್ವಾ? ಯಾಕೆ ದೊಡಮ್ಮ ಮಾತೆ ಹೊರಗೆ ಬರ್ತಿಲ್ಲ? ನಾನು ಫೋನ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ? ಅದೇ ಈ ಅನುಷ್ಕಾ ಅಂದರೆ ಬೇರೆಯವ್ರು ಅಂದ್ಕೊಂಡಂಗೆ ನಾನು ನಡ್ಕೊಳ್ಳೋದಿಲ್ಲ. ನನ್ನ ರೂಟೇ ಬೇರೆ, ನನ್ನ ಸ್ಟೈಲೇ ಬೇರೆ. ನೋಡು, ನಿನ್ನ ಬಗ್ಗೆ ಹೊಸದಾಗಿ ಪರಿಚಯ ಮಾಡ್ಕೊಡೋ ಅಗತ್ಯ ಇಲ್ಲ. ಈಗ ನೀನು ಎಲ್ಲಿದೆಯಾ ಹೇಳೋ. ನೋ ಚಾನ್ಸ್. ನಾನು ಕೇಳಿದ ಒಂದೇ ಒಂದು ಸಣ್ಣ ಆಸೆ ನಿಮ್ಮ ಕೈಲಿ ಪೂರೈಸೋಕ್ಕಾಗಿಲ್ಲ ಅಂದಮೇಲೆ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಯಾಕೆ ಹೇಳಬೇಕು? ಹಾಂ, ನಾನು ಆ ಮನೆಗೆ ಬರದೇ ಇರೋದೇ ನಿಮ್ಗೆ ತುಂಬ ಒಳ್ಳೆಯದು. ಯಾಕಂದರೆ ನಾನು ಮತ್ತೆ ಆ ಮನೆಗೆ ಕಾಲಿಟ್ರೆ ನಿಮಗೆ 7ನೇ ಮನೆ ಶನಿ ಕಾಟ ಶುರುವಾಯಿತು ಅಂತಲೇ ಅರ್ಥ. ಅದನ್ನ ಯಾಕೆ ನೀವೇ ಮೈ ಮೇಲೆ ಹೇಳ್ಕೊತೀರಾ? ಎಂಜಾಯ್ ಮಾಡಿ. ಹಲೋ ಹಲೋ ಅನುಷ್ಕಾ,